ಮಂಟಪವ ಕಟ್ಟಿಸು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತಾನೆ ಫ್ರೆಂಡ್ಸ್. ಈ ಪ್ರಿವ್ಯೂ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ಯಾವ ತರ ವಿಡಿಯೋ ಕ್ರಿಯೇಟ್ ಮಾಡೋದಪ್ಪ ಬನ್ನಿ ನೋಡೋಣ. ಈ ಅಲರ್ಟ್ ಮಿಷನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಲ್ಯಾಗ್ ಹೊಡಿತೆ ಫ್ರೆಂಡ್ಸ್ ಇದೆ ಆ್ಯಪ್. ಈ ತರ ಇಂಟರ್ಫೇಸ್ ಬಂದಾದ್ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡಿಕೊಂಡು ಅಲರ್ಟ್ ಮಿಷನ್ ಆ್ಯಪ್ ಐತಿ ಡೌನ್ಲೋಡ್ ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಮತ್ತು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಇಂಪೋರ್ಟ್ ಮಾಡೋದು ಯಾವ ಥರ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಓಪನ್ ಮಾಡಿಕೊಂಡು ಈ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಾದಮೇಲೆ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಎಡಿಟ್ ಗ್ರೂಪ್ ಮೇಲೆ ಹೋಗಿ ಸಿಂಪಲ್ ಫ್ರೆಂಡ್ಸ್. ಆಮೇಲೆ ಈ ಕೆಳಗೆ ಕಾಣ್ತಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಲರ್ ಮೇಲೆ ಫುಲ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಇಮೇಜ್ ಬರುತ್ತೆ. ಬೇಕಾದರೆ ಯಾವುದಾದ್ರೂ ಇಮೇಜ್ ಆ್ಯಡ್ ಮಾಡ್ಕೋಬೋದು. ಯಾವ ಥರ ಅಂದರೆ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕಲ್ಲ ಅದು ಇಮೇಜಿಂಗ್ ಆ್ಯಡ್ ಮಾಡಿಕೊಂಡು ಬ್ಯಾಕಿಗೆ ಬಂದು ಇಷ್ಟಾದಮೇಲೆ ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ನೇಮ್ ಕೊಟ್ಟಿರ್ತೀವಿ. ಯಾವ ಥರ ಚೇಂಜ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿದೆ ಫ್ರೆಂಡ್ಸ್. ಈ ಥರ ಬರ್ಬೇಕಂದ್ರೆ ಯಾವ ಥರ ಚೇಂಜ್ ಮಾಡ್ಕೋಬೇಕಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಮೇಲೆ ಹೋಗಿ ಇಲ್ಲಿ ಹಾಕ್ಕೋಬೋದು. ಇದು ಯಾವ ಥರ ಬೇಕಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ arvind.com ಕನ್ನಡ ಡಾಟಾ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಈ ಥರ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾ ಸರ್ಚ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್. ಥರ ಬಂದಾದ್ಮೇಲೆ ಇದನ್ನು ಕಾಪಿ ಮಾಡಿಕೊಂಡು ಅಲ್ಲೇ ಅಲರ್ಟ್ ಮಿಷನ್ ಲಿಂಕ್ ಬಂದು ಇದನ್ನು ಕಾಟ್ ಹೊಡೆದು ಇಲ್ಲಿ ಪೇಸ್ಟ್ ಮಾಡಿ. ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆದಮೇಲೆ ಯಾವ ಥರ ಡೌನ್ಲೋಡ್ ಮಾಡ್ಬೇಕಪ್ಪ ಅಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಮೊಬೈಲ್ಗೆ ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವೇಟ್ ಮಾಡ್ಕೊಂಡು ಅದಾದಮೇಲೆ 100 ಅಂತ ಬರುತ್ತೆ. 100 ಆದಮೇಲೆ ಸೇವ್ ಅಂತ ಬರುತ್ತೆ ಕೆಳಗಡೆ ಈ ಸೈಡ್. ಆಮೇಲೆ ಸೇವ್ ಮಾಡ್ಕೊಂಡ್ರೆ ಅಂದರೆ ಗ್ಯಾಲರಿ ಸೇವ್ ಆಗಿರುತ್ತೆ. ಎಷ್ಟಕ್ಕೆ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಳಗೆ ಸಿಗೋಣ ಫ್ರೆಂಡ್ಸ್. ಬಾಯ್.